ಓಂ ನಾರಾಯಣಂ ಗುಣೈಃ ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ರೂಮಿಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇನ್ನು ಆಚಾರ್ಯ ಬಂದು ಚೆನ್ನಾಗಿ ಕೇಳ್ತಾರೆ, ಭಾರಿ ಚೆನ್ನಾಗಿ ಕೇಳ್ತಾರೆ. ದೇವರಲ್ಲಿ ದ್ವೇಷದಿಂದ ಮುಕ್ತಿಯಾಗೋದಾದರೆ ಏನು ಹೇಳಬೇಕಾಗಿತ್ತು? ಬರೀ ದೇವ್ರ ಬಗ್ಗೆ ಬರೀ ದೋಷ ಹೇಳಬೇಕಾಗ್ತದೆ ನೋಡಿ. ಹಾಗೆ ಹೀಗೆ ಅವನು ಅಂತ ಹೇಳಿದಾಗೆಲ್ಲ ಒಂದು ದ್ವೇಷ ಹೇಳಬೇಕು ಅಂದರೆ ದೋಷ ಇರಬೇಕು ದೇವರಲ್ಲಿ. ಫಸ್ಟು ದೋಷ ಇರಬೇಕು, ದೋಷ ಹೇಳಬೇಕು. ಆದರೆ ಭಕ್ತಿ ಬರೋಕೆ ಏನು ಹೇಳಬೇಕು? ಗುಣ ಹೇಳಬೇಕು. ಸೊ ಭಕ್ತಿ ಇವತ್ತು ಗುಣಗಳನ್ನ ಹೇಳ್ತಾರೆ ಹೊರತು ದೇವರಲ್ಲಿ ಅದು ಭಕ್ತಿ ಬರಲಿ ಅಂತ ಹೇಳೋದು ಕಾರಣ ಅದೇನೆ. ಇದು ದ್ವೇಷ ಬರಕ್ಕೆ ಹೋಗಿದ್ರೆ ಬೈದು ಹಾಕ್ಲಿಕ್ಕೋಸ್ಕರ ಕೆಟ್ಟಗಳು ನವನೀತ ಚೋರ ಇದನ್ನೇ ಹೇಳ್ತಾ ಕೊಡ್ತಿದ್ದೆ. ಯಾವಾಗ ಕೂಡ ಚೋರಾಯ ನಮಃ ಜಾರಾಯ ನಮಃ ಅಂತ ಹೇಳಬೇಕಾಗ್ತದೆ. ಹಾಗೆ ಹೇಳಿ ಇದು ಕಾಮನ್ಸ್. ಎಲ್ಲ ಆ್ಯಂಗಲ್ ಅವ್ರ ವ್ಯಾಖ್ಯಾನ ಸೂಪರ್. ಅದು ಎಲ್ಲ ನೋಡ್ತಾ ಹೋಗಿಬಿಟ್ರೆ ಎಲ್ಲ ಆ್ಯಂಗಲ್ಲೂ ಅದು ಉತ್ತರ ಕೊಡ್ತಾರೆ. ಹಾಂ 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 ಭಯ ಏನಿಲ್ಲ ಬಿಟ್ಟು ಹೋಗ್ತಾರೆ ಅಷ್ಟೇ. ಇದಕ್ಕೆ ಅಷ್ಟು ದುಡ್ಡು ಕೊಡಬೇಕು ಅಂತಾರೆ ತಕ್ಷಣ. ಈ ಎರಡಿದೆ, ಒಂದು ಕಲರ್ದಿದೆ, ಆರ್ಡಿನರಿ ಟಿ ವಿ ಇದೆ. ಇದಕ್ಕೆ ದುಡ್ಡು ಜಾಸ್ತಿ ಹೇಳಿದ ಕಾರಣ ಕೇಳಬೇಕು ಅವನು. ಇದು ಬ್ಲ್ಯಾಕ್ ಆ್ಯಂಡ್ ವೈಟು ಅವಾಗ ಕೊಡ್ತಾರೆ. ಈ ಏನು ನೋ ಡಿಫರೆನ್ಸ್ ಅಂತಾರೆ. ಹಾಗೆ ಇದನ್ನು ಕೊಡೋದ್ಯಾಕೆ ತೊಗೊಡ್ತೇವೆ, ಇದನ್ನಾಕೆ ಇಟ್ಕೊಂಡು ಹೊರಟು ಕೇಳ್ತಾರೆ. ಯಾಕೆ ದಾರಿ ತಪ್ಪಿಸ್ತೀರ ಅವನ್ನ? ವೈಶಿಷ್ಟ್ಯ ಹೇಳಬೇಕು ಏನಾದ್ರು ಒಂದು. ಇಲ್ಲ ಪ್ಲಸ್ ಒಂದು ಏನೋ ಇದೆ, ಆಗ ಅದಕ್ಕೆ ವರ್ತಾಗಿ ಕೇಳ್ತಾರೆ. ಅಷ್ಟು ಅಡ್ವಾಂಟೇಜ್ಗೋಸ್ಕರ ಅಷ್ಟು ಕೊಡಬಹುದಾ? ಬೇಡ ಬಿಟ್ಬಿಡ್ತಾರೆ. ಇಲ್ಲ ವರ್ತ್ ಅವಾಗ ಕೊಡ್ತಾರೆ. ಅದು ಗುಣ. ಅದು ಆ್ಯಕ್ಚುಲಿ ಗುಣದಿಂದ ದುಡ್ಡು ಜಾಸ್ತಿ ಕೊಡ್ತಾನೆ ಹೊರತು ದೋಷದಿಂದ ಕೊಡೋದಿಲ್ಲ. ನೋಡಿ ಇದು ಹೋಪ್ಲೆಸ್ ಕೆಟ್ಟೋಗಿದೆ ತೊಗೊಂಡು ಯಾರು ತೊಗೊಳ್ತಾರ? ಎಷ್ಟು ಚೆನ್ನಾಗಿದೆ, ಏನೇನು ಕೆಲಸ ಮಾಡಲ್ಲ, ತೊಗೊಂಡೋಗ್ತೀರಾ ಮಿಕ್ಸರ್ಲ ತೊಗೊಂಡೋಗ್ತಾರ. ಸುಮ್ಮನೆ ಅವ್ನು ಬೈದು ಬೇರೆ ಹೋಗ್ತಾರೆ ಜೊತೆಗೆ, ನಮಗೆ ಮಾಡೋಕ್ಕೆ ಬರ್ತಿದ್ಯಾ ಅಂತ ಹೇಳಿ. ಹೌದಲ್ಲ? ಶಾಸ್ತ್ರನ ಹೇಟ್ ಮಾಡ್ತಿದ್ದೀರಲ್ರಿ, ಯಾರು ಓದ್ತಿರಲಿಲ್ಲ. ಗುಣ ಹೇಳಿನೇ ಓದೋದಿಲ್ಲ, ದೋಷ ಹೇಳಿದರೆ ಓದ್ತಿದ್ರಾ? ಎಲ್ಲಿ ಬಂತು? ನೇತರು ಅನುಪಪತ್ತೆ. ಬೇರೆಯವ್ರ ಪ್ರಸ್ತಾಪ ಬರೋ ಸಾಧ್ಯತೆಯೇ ಇಲ್ಲ. ಯಾಕೆ? ಒಂದು ಕಾರಣ ಹೇಳಿ ಆಯ್ತು, ಇನ್ನೊಂದು ಕಾರಣ. ಅವರಿಂದ ಮೋಕ್ಷ ಹೇಗೆ ಬರುತ್ತೆ ಯೋಚನೆ ಮಾಡಿ. ಅನ್ಕನ್ಸರ್ಡ್ ಫೆಲೋಸ್ ಅವರೆಲ್ಲ. ಮೋಕ್ಷ ಬರೋ ಚಾನ್ಸೇ ಇಲ್ಲ. ಅದಕ್ಕೆ ಅವ್ರು ಮದ್ದೆ ಹೇಳ್ಬಿಡ್ತಾರೆ ಮುಚುಕುಂದರಾಜನಿಗೆ, ವರಂ ಋಣೀಶ್ವ ಭದ್ರಂತೆ ವೃತೆ ಕೈವಲ್ಯಮಾತ್ಮನಃ. ಬೇಕಾದವರ ಕೇಳ್ಕೊ ಮಹಾರಾಯ, ಆದರೆ ಮೋಕ್ಷ ಮಾತ್ರ ಅದು ನಾವು ಕೊಡೋರಲ್ಲ. ಏಕೈವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯ. ಭಗವಂತ ಮಾತ್ರ ಕೊಡ್ತಾನೆ ಇಂತೆಲ್ಲ. ಇಲ್ಲಿ ಆಚಾರ್ಯ ಒಂದೆರಡು ವಾಕ್ಯ ಕೋಟ್ ಮಾಡಿರ್ತಾರೆ, ನಾವು ಸುಮ್ಮನೆ ಬಿಡ್ತೀವಿ ಅಲ್ಲಿಗೆ. ಅಂಥದ್ದೆಲ್ಲ ಸೇರಿಸ್ಬೇಕು. ಅದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಗ ಜ್ಞಾನ ವೃದ್ಧಿ ಆಗುತ್ತೆ. ಅಲ್ಲ ಅವರೇ ಬಂದುಬಿಟ್ರೆ ಏನಾಗುತ್ತಾಗ ಮತ್ತಿಷ್ಟು ತಪ್ಪಾಗುತ್ತೆ. ಸಾಧ್ಯ ಇಲ್ಲ. ಒಬ್ಬೊಂದು ಹೇಳಿದ ತಕ್ಷಣ ದುಡ್ಡದಲ್ಲಿ ತಿಳ್ಕೊಂಬಿಡ್ಬೇಕಾಗ್ತದೆ. ಇಂಥ ವಾಕ್ಯ ಈ ಸರ್ವಮೂಲದಲ್ಲಿ ಎಷ್ಟು ಸಿಗುತ್ತೆ ಗೊತ್ತಾ? ಇಂಥ ವಾಕ್ಯದ ಬೇಕಾದ್ದು ಕಲೆಕ್ಟ್ ಮಾಡ್ಕೊಂಬಿಟ್ರೆ ಬೇಕಾಷ್ಟು ಅರ್ಥ ಆಗುತ್ತೆ. ತಮೇವಂ ವಿದ್ವಾನ್ ಅಮೃತ ಭಾವ. ದೇವರನ್ನು ತಿಳಿಬೇಕು, ಅವನನ್ನೇ ತಿಳಿಬೇಕು. ಮತ್ತು ಮೋಕ್ಷ ಕೊಡೋ ದೇವರನ್ನೇ ತಿಳಿಬೇಕು. ಆ ದೇವ್ರ ಬಗ್ಗೆನೇ ವಾಚ್ಯತ್ವ ಬರಬೇಕು. ಎಲ್ಲರೂ ಹೇಗೆ ಉಪಯೋಗ ಅಂತ ಕೇಳಿ. ಓಂ ಭೇದ ವ್ಯಪದೇಶ. ಎಲ್ಲರೂ ಇಬ್ಬರು ಒಂದೇ ಅಂತ ಹೇಳಬೇಡ ಅಂದರೆ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾರು? ಜೀವನು ನಾವು ಒಂದೇ, ಅದು ಎಲ್ಲ ದೇವರು ಒಂದೇ. ಅವು ಯಾರು ಬೇಕಾದ್ರೂ ಉಪಾಸನೆ ಮಾಡ್ಬೋದಲ್ಲ ಅಂತ ಸಾಧ್ಯ ಇಲ್ಲ. ಭೇದ ವ್ಯಪದೇಶ ಅಚ್ಚ. ದೇವತೆಗಳಲ್ಲಿ ಏನು ಹೇಳಿದ್ದಾರೆ? ಭೇದ ಹೇಳಿದ್ದಾರೆ. ನಮಗೂ ದೇವರಿಗೆ ಏನು ಹೇಳಿದ್ದಾರೆ? ಭೇದ ಹೇಳಿದ್ದಾರೆ. ಆದ್ದರಿಂದ ನಾ ರೀತಿ ಹೇಳೋದಕ್ಕೆ ಬರೋದಿಲ್ಲ. ತೇ ಯೇ ಶತಂ ಪ್ರಜಾಪತೇರಾನಂದಾ ಅದೃಶ್ಯೆ ಅನಾತ್ಮೆ ಅನಿರುಕ್ತೆ. ಅಲ್ಲ, ಸ್ವಲ್ಪ ಪೂರ್ತಿ ಆಯಿತು, ಆಗಿಲ್ಲ. ನಹಿ ನಚ ತತ್ವಮಸಿ ಇತ್ಯಾದಿ ಬಂತಲ್ಲ, ಅದಕ್ಕೆ ಅರ್ಥ ಅಲ್ಲ. ತತ್ವಮಸಿಗೆ ಅರ್ಥ ಅಲ್ಲ. ನಾಮಾನಿ ಸರ್ವಾಣಿ. ನಿಮಗೇನು ಅರ್ಥ ಆಗುತ್ತೆ ಅಂದರೆ ದೇವರ ಹೆಸರುಗಳು, ನಮಗೆ ವಿರೋಧನೇ ಇಲ್ಲ. ನೀವು ತತ್ತೊಂದರೂ ದೇವರು, ತೊಂಬಂದರೂ ದೇವ, ಹಸಿ ಅಂದರೂ ದೇವರೇ. ಅದು ಸಮಸ್ಯೆ ಇಲ್ಲ, ನಿಮಗೆ ಸಮಸ್ಯೆ ಇದೆ ಅಂಥೇಳಿ. ಆಮೇಲೆ ಅಸರ್ವ ಸರ್ವ ಇತ್ಯಪಿ ವಿದ್ಯಾತ್ಮನೆ, ಅದು ಆಗಿತ್ತು. ಭೇದದೃಷ್ಟ್ಯ ಇದಾಗಿಲ್ಲ. ಭೇದದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಜುಷ್ಟಂ. ಇದು ಭಾಗವತದ ವಾಕ್ಯ ಮುಂದೆ ಬರುತ್ತೆ, ಕಪಿಲಗೀತಾದಲ್ಲಿ ಬರುತ್ತೆ. ಭೇದದೃಷ್ಟ್ಯ ಅಭಿಮಾನೇನ. ಬರೀ ಭೇದ ತಿಳ್ಕೋಬೇಕು ಅಲ್ಲ, ಅಭಿಮಾನೇನ ಅದರ ದೀಕ್ಷೆ ಇರಬೇಕು. ನಮಗೂ ದೇವರಿಗೆ ಏನಿದೆ ಅವಾಗ ಮಾತ್ರ ಮುಂದೇನು ಬರುತ್ತೆ? ನಿಸ್ಸಂಗೇನಾಪಿ ಕರ್ಮಾಚರಣೆ ಫಲಾಪೇಕ್ಷೆ ಬಿಟ್ಟು ಮಾಡ್ತೇವೆ. ಇದು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿರೋದ್ರಿಂದ ಬರೀ ಭೇದ ಅಲ್ಲ, ಭೇದದ ಬಗ್ಗೆ ದೀಕ್ಷೆ ಇರಬೇಕು. ಚುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಮಶ್ಯ ಮಹಿಮಾನಮಿತಿ ವೀತಶೋಕ. ದೇವರನ್ನು ಏನು ಮಾಡಬೇಕು ನಾವಾಗ? ನಮ್ಮಿಂದ ಭಿನ್ನ ಅಂತ ನೋಡಿದಾಗೆಲ್ಲ ಏನಾಗುತ್ತದೋ ಭಕ್ತಿ ಜಾಸ್ತಿ ಆಗುತ್ತೆ. ಸಹಜವಾಗಿ ಅನೇಕ ರೀತಿಯಲ್ಲಿ ನಮ್ಮ ಸಾಧನೆ ಮುಂದುವರಿಯೋದಿಲ್ಲ. ಅಸರ್ವ ಸರ್ವೈವಾತ್ಮೈವ ಸನ್ ಅನಾತ್ಮೇವ ಪ್ರತ್ಯಂಗ್ ಪರಾಂಗ್ವೈಕ ಈಯತೆ ಬಹುಧೇಯತೆ. ಅಸರ್ವ ಸರ್ವ ಇತಿ. ಅವನ ಅಸರ್ವ, ಎಲ್ಲವೂ ಅವನೇ ಅಲ್ಲ, ಎಲ್ಲ ಕಡೆ ಇದ್ದಾನೆ. ಅರ್ಥೇ ಇದೇ ರೀತಿ ದೇವ್ರ ಮಹಿಮೆ. ಅವನು ಸನ್ ನಾ ಆತ್ಮೇವ. ಪರಮಾತ್ಮ ಸತ್ತು ಹೌದು, ಆದರೆ ಸತ್ತು ಅಲ್ಲನೂ ಹೌದು. ಯಾಕೆ? ನಮಗೆ ಗೊತ್ತಿರೋ ಸತ್ತಿನಿಂದ ಬೇರೆ ಅದು. ಇದಲ್ಲ ಬೇರೆ, ಇದಲ್ಲ ಅದು ಬೇರೆ ಅಂತ ಹೇಳ್ತಾರಲ್ಲ, ಹಾಗೆ ನೋಡೋದಕ್ಕೆ ಒಂದೇ ಕಾಣುತ್ತೆ, ಅದು ಬೇರೆ. ಹಾಗಿದ್ದಾನೆ ದೇವರಾದ್ದರಿಂದ ಏನು ಒಪ್ಲಿಕ್ಕೆ ಸಾಧ್ಯ ಇಲ್ಲ.
ಅಭೇದ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಸಪುರುಷ ನೋಡಿ, ಸಪುರುಷ ಅವನು ಪುರುಷ ಅಂತ ಹೇಳ್ತಾರೆ, ನೀನು ಅಂತ ಹೇಳಲಿಲ್ಲ. ತತ್ವಮಸಿ ಏನು ಕೊಟ್ಟಿರೋ ನೀನು ಅಂಥೇಳಿ, ನೀನು ಒಂದು ವಾಕ್ಯ ಸಿಕ್ತಷ್ಟೇ. ಸಪುರುಷ ಎಷ್ಟು ಕಡೆ ಇದೆ ಯೋಚನೆ ಮಾಡಿ. ಅವನು ಪುರುಷ, ನೀನಲ್ಲ ಅವನು ಪುರುಷ ಅಂತ ಹೇಳಿದಾಗ ಅದು ಭೇದ ತೋರಿಸುತ್ತೆ, ಇದು ತೋರಿಸುತ್ತಾ. ಸಹ ಬ್ರಹ್ಮ, ಈಶ್ವರ ಅವನು, ಸಹ ಬ್ರಹ್ಮ ಅವನು. ಸರ್ವಾಂತರ್ಯಾಮಕೋ ವಿಷ್ಣು ಸರ್ವನಾಮ್ನಾಭಿಧೀಯತೆ. ಸರ್ವಾಂತರ್ಯಾಮಕಃ ವಿಷ್ಣು ಸರ್ವನಾಮ್ನಾಭಿಧೀಯತೆ. ಪರಮಾತ್ಮ ಎಲ್ಲರೊಳಗೆ ಇರೋದರಿಂದ ಏನಂತ ಕರೀತಾರೆ ದೇವರನ್ನು? ಸರ್ವಾಂತರ್ಯಾಮಿ. ಆದ್ದರಿಂದ ಸರ್ವ ಅಂತ ಕರೀತಾರೆ ಹೊರತು ಸರ್ವವು ಅವನೇ ಅಲ್ಲ, ಸರ್ವಾಂತರ್ಯಾಮಿ ಅವನು. ಯೇಷೋಹಂ ತ್ವಮಸೌಚೇತಿ ನತು ಸರ್ವಸ್ವರೂಪತಃ ಇತಿ. ಹೆಸರು ಚೇಂಜ್ ಆಗುತ್ತೆ. ಮೊದಲು ಏನಂತ ಕರೀತಾರೆ? ಇದ್ಲು ಅಂತ ಕರೀತಾರೆ ಅಷ್ಟೇ. ಚೆನ್ನಾಗಿ ಕರೆದ ಅದು ಇದ್ಲು ಏನಂತಾರೆ ಅದಕ್ಕೀಗ? ಕೆಂಡ ಅಂತ ಕರೀತಾರೆ. ಆ್ಯಕ್ಚುಲಿ ಇದ್ಲೇ ಅದು, ಬಟ್ ಏನಿದೆ ಅದರಲ್ಲಿ ಈಗ? ಕೆಂಡ. ಅಗ್ನಿ ಭಾಗ ತುಂಬಿ ತುಳುಕ್ತಾ ಇದೆ, ಅದೇನಂತ ಕರೀತಾರೆ? ಸ್ವಲ್ಪ ಆಗಿರುತ್ತೆ. ಏನಂತಾರಾಗ? ಇದ್ಲು ಪೂರ್ತಿಯಿಂದ ಕೆಂಡ. ಇನ್ನು ಇದ್ಲು ಇದೆ, ಕೆಂಡನೂ ಇದೆ. ಬರೀ ಇದ್ರ ಸ್ಟೇಜ್ ಬೇರೆ, ಕೆಂಡದ ಸ್ಟೇಜ್ ಬೇರೆ. ಇದ್ಲು ಕೆಂಡ ಎರಡು ಸ್ಟೇಜು ಬೇರೆ. ಅದೇ ರೀತಿಯೇ ಪೂರ್ಣವಾಗಿ ಯಾವಾಗ ಕಾದು ಬಿಡುತ್ತೆ ಏನಂತ ಕರೀತಾರೆ? ಬೆಂಕಿ ಅಂತ ಕರೀತಾರೆ. ಗೊತ್ತಾಯ್ತಾ? ಎಣ್ಣೆ ಸುಟ್ಕೊಂಡ್ಬಿಟ್ಟ ಅಂತಾರೆ. ತಣ್ಣನೆಣ್ಣೆ ಯಾರಿಗೆ ಹತ್ತಾರೆ? ಕಾದ ಎಣ್ಣೆ ಸುಡ್ತು ಅಂತಲೇ ಅಲ್ಲ. ಎಣ್ಣೆ ಸುಡ್ತು, ನೀರು ಬಿದ್ದು ಮೈ ಸುಡ್ತು ಅಂತ ಕೇಳಿದರೆ ಬಿಸಿಯಾಗಿದ್ದಕ್ಕೆ ಹಾಗಾಯಿತು ಅಂತ ಅಂಡರ್ಸ್ಟುಡ್. ಸೊ ಆ ರೀತಿ ಎಲ್ಲರನ್ನೂ ಕರೀತಾರೆ ಹೊರತು ಪರಮಾತ್ಮ ಅತ್ಯಂತ ಭಿನ್ನ. ಯೇಷೋಹಂ ತಮಸೌಚೇತಿ ನತು ಸರ್ವಸ್ವರೂಪತಃ. ಅದು ಯೇಷೋಹಂ ಅಂತಾರೆ, ನತು ಸರ್ವಸ್ವರೂಪದಕ್ಕೋಸ್ಕರ ಅಲ್ಲ, ಪ್ರೀತಿ ವಿಶ್ವಾಸದಿಂದ ಕೆಲವು ಸಲ ಗೌಣ ಪ್ರಯೋಗ ಮಾಡ್ತಾರೆ. ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಇತ್ಯಾದಿಶ್ಚ. ಇಲ್ಲೂ ಹೇಳಿದ್ದಾರೆ, ಒಬ್ಬ ಪುರುಷ ಇಲ್ಲ ಅಂತ ಮೋಡ್ಸ್ಕೊಂಡು ಹೇಳಿದ್ದಾರೆ ಅಂತ ಹೇಳಿದರು. ಉಕ್ತಾಚ ಪ್ರಾಪ್ತಿ ಬ್ರಹ್ಮೈವ ಸನ್. ದೇವರ ಕುರುಕುಲೋದ್ವಹ ಯಾರು? ಧರ್ಮರಾಜ ಅಲ್ಲ, ಇದು ಕೇಳ್ತಿರೋದು ಜನಮೇಜಯ, ಹೇಳ್ತಿರೋದು ವೈಶಂಪಾಯನ. ಆತ ಕುರುಕುಲೋದ್ವಹನೇ, ಉತ್ತರಾಧಿಕಾರಿ ಆತ ಎಲ್ಲೇನು, ಅದಕ್ಕೋಸ್ಕರ ಕರೆದು. ಭುಕ್ತಿರ್ಹಿತ್ವ ಅನ್ಯಥಾರೂಪಂ, ಅದು ಆಯಿತು. ಓಂ ಕಾಮಾಚ್ಚ ನಾನುಮಾನಾಪೇಕ್ಷ. ಇಲ್ಲ, ನಾವು ಯುಕ್ತಿಯಿಂದ ಮಾತಾಡ್ತೇವೆ ಅಂತ ಕೇಳಿದರೆ ಯುಕ್ತಿ ತೊಗೊಂಡು ಬರಬೇಡ ಅಂತ ಹೇಳ್ಬಿಟ್ಟು. ಯಾತಕ್ಕೆ? ಕಾಮಾಚ್ಚ ನ ಅನುಮಾನಾಪೇಕ್ಷ ಓಂ ನಚ ತತ್ತದ ಅನುಮಾನ ವಿರೋಧ. ಯುಕ್ತಿ ವಿರೋಧ ಮಾಡಲಿಕ್ಕೆ ಹೊರಟ್ರೆ ಮಾಡ್ಲಿಕ್ಕೆ ಹೋಗಬೇಡ. ಕಾಮಾಚ್ಚ ಯುಕ್ತಿ ಎಂಥದ್ದು ಗೊತ್ತಾ? ಅವನು ಬುದ್ಧಿ ತಕ್ಕಂತೆ ಇಷ್ಟಕ್ಕೆ ತಕ್ಕಂತೆ ಏನು ಮಾಡೋಕ್ಕೆ ಬರುತ್ತೆ? ಚೇಂಜ್ ಮಾಡೋಕ್ಕೆ ಬರೋದು. ಅದರಿಂದ ಯುಕ್ತಿ ಮುಂದಿಟ್ಟು ಮಾತಾಡಬಾರ್ದು. ಯಾವಾಗ ಏನಿರಬೇಕು? ಆಧಾರ ಕೊಡಬೇಕಿಲ್ಲ. ಪ್ರತ್ಯಕ್ಷ ಆಗಮ ಕೊಟ್ಟು ಹೇಳಬೇಕು, ಹಾಗೆ ಹೇಳಬಾರ್ದು. ಕಾಮಾಚ್ಚ ನ ಅನುಮಾನಾಪೇಕ್ಷ. ಅನುಮಾನ ಅಂತ ಹೇಳಿದರೆ ಯುಕ್ತಿ. ಕಾಮ ಅಂದ್ರೇನು? ಹೇಳೋ ನಿಶ್ಚಯ ತಕ್ಕಂತೆ ಬದಲಾಯಿಸಕ್ಕೆ ಬರುತ್ತೆ. ಆದ್ದರಿಂದ ಅದನ್ನು ಅಲ್ಟಿಮೇಟ್ ಅಂತ ಕರಿಕೊಡು. ಯಥಾ ಕಾಮಂ ಹಿ ಅನುಮಾತು ಶಕ್ಯತೆ ಅಥೋ ನ ತತ್ವೇ ಪೃಥಕ್ ಅನುಮಾನಪೇಕ್ಷತೆ. ತತ್ವನಿಶ್ಚಯ ಮಾಡಬೇಕಾದ್ರೆ ಏನು ಮಾಡಿಕೊಡೋದು? ಬರೀ ಯುಕ್ತಿನ ಉಪಯೋಗಿಸ್ಲಿಕ್ಕೆ ಹೋಗ್ಕೊಡೋದು. ಯಥಾ ಕಾಮ ಅನುಮಾಯಸ್ಮಾತ್. ಅಡ್ವೊಕೇಟ್ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಪ್ರತಿಯೊಂದಕ್ಕೆ ಏನು ತೋರಿಸ್ತಾ ಇರಬೇಕು? ಅವನು ಪ್ರೂಫ್ ಕೊಟ್ಟು ತೋರಿಸ್ತಾ ಇರಬೇಕು, ಇಲ್ಲದ್ರೆ ಬೆಲೆ ಇಲ್ಲ ಅದಕ್ಕೆ. ಅದೇ ರೀತಿ ಯುಕ್ತಿ, ಅದು ಆರ್ಗ್ಯುಮೆಂಟ್ಗೆಲ್ಲ ಬೇಸಿಸಬೇಕು. ಸ್ಕಂದ ಪುರಾಣ ಹೇಳ್ತಾ ಇದೆ, ಯಥಾ ಕಾಮ ಅನುಮಾಸ್ಯಸ್ಮಾತ್ ತಸ್ಮಾತ್ ಸ ಅನಪಗಾಶ್ರುತೆ. ಯಥಾ ಕಾಮ ಅನುಮ, ಇಷ್ಟಪಟ್ಟಾಗ ಅನುಮಾನ ಉಪಯೋಗಿಸಕ್ಕೆ ಬರುತ್ತೆ, ಸರಿಯಲ್ಲ. ಯಾವಾಗ ಶ್ರುತಿಗೆ ಹೊಂದ್ಕೊಂಡು ಬರುತ್ತೆ ಆವಾಗ ಒಪ್ತೇವೆ. ಪೂರ್ವಾಪರ ಅವಿರೋಧಾಯ ಚೇಷ್ಯತೆ ನಾನ್ಯಥಾ ಕ್ವಚಿತ್. ಯುಕ್ತಿನ ಯಾತಕ್ಕೆ ಉಪಯೋಗಿಸ್ಬೇಕು ಅಂದರೆ ಪೂರ್ವಾಪರ ವಿರೋಧ ಇಲ್ಲ, ಈ ರೀತಿ ತೋರಿಸ್ಲಿಕ್ಕೆ ಉಪಯೋಗಿಸ್ಬೇಕೇ ಹೊರತು ಯುಕ್ತಿಯಿಂದ ಒಂದು ಪ್ರಮೇಯ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ. ಪ್ರಮೇಯ ಎಕ್ಸ್ಪ್ಲೇನ್ ಮಾಡೋಕ್ಕೆ ಯುಕ್ತಿ ಬೇಕು, ಪ್ರಮೇಯ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ನೈಷಾತರ್ಕೇಣ ವತಿರಾಪನೇಯ. ಏನೇನು ಹೇಳ್ತೀರಿ ಇಲ್ಲ, ವೇದ ಹೇಳಿದೆ. ನೈಷಾತರ್ಕೇಣ ವತಿರಾಪನೇಯ. ದೇವ್ರ ಬಗ್ಗೆ ಯಾವ ವಿಚಾರ ಕೂಡ ತರ್ಕದಿಂದ ತರಲಕ್ಕೆ ಹೋಗ್ಕೊಡೋದು. ಯಾಕೆ ಇಲ್ಲಿ ತರ್ಕ ಏನಾಗುತ್ತೆ? ಈಗ ದೇವರು ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ, ಕಾಂಟ್ರಡಿಕ್ಷನ್. ಹಾಗಿರ್ಲಕ್ಕೆ ಸಾಧ್ಯ ಇಲ್ಲ, ತರ್ಕ ಫೇಲ್ ಆಗುತ್ತಲ್ಲಿ. ಆ ದೇವರು ಬೇರೆ, ನಾವು ಬೇರೆ. ನಮ್ಮ ಲೌಕಿಕ ಜೀವನಕ್ಕಿರೋ ತರ್ಕನ ಭಗವಂತನಿಗೆ ಅಪ್ಲೈ ಮಾಡಬಾರ್ದು ಅಂಥೇಳಿ. ಇವತ್ತು ಸುಮಾರಾಗಿ ಒಂದು ಇಷ್ಟೇ ಎಷ್ಟು ಹೋಗ್ತಾರೆ, ಒಂದೇ ಒಂದು ಕಲ್ಲಿನ ಇಷ್ಟೇ ಚುಳ್ಳು ಅಕ್ಕಿ ಕಾಳು ತೊಗೊಂಡ್ಬಿಡ್ತಾರೆ, ದಪ್ಪಂತ ಬಿದ್ದೋಗ್ಬಿಡು. ಎಷ್ಟಿರುತ್ತದು? 1 ಗ್ರಾಮ್ ಕೂಡ ಇರೋದಿಲ್ಲ. ಈ ಪ್ಲೇನ್ ಎಷ್ಟು ಭಾರ ಇರುತ್ತೆ? ಟನ್ಗಟ್ಟಲೆ ಭಾರ ಇದೆ, ಸರ್ರ ಅಂತ ಹಾರ್ಕೊಂಡು ಹೋಗ್ಬಿಡು. ಅರ್ಥ ಆಯ್ತಾ? ಯಾತಕ್ಕೆ? ಆದ್ದರಿಂದ ಏನು ಹೇಳಬೇಕೀಗ? ಪ್ಲೇನ್ ಭಾರಿ ಲೈಟಾಗಿರುತ್ತೆ, ಯಾಕೆ ಹಾರ್ಕೊಂಡು ಹೋಗುತ್ತೆ? ಆದ್ದರಿಂದ ಯುಕ್ತಿನ ಅದು ಹೋಗು ಗೊತ್ತಾಗುತ್ತೆ. ನಿನ್ನ ಸಮೇತ ಇದೆ ಎತ್ಕೊಂಡು ಹೋಗುತ್ತಲ್ಲ ಅದು, ಅಷ್ಟಂತೂ ಒಪ್ತೀಯಲ್ಲ. ನಿನ್ನ ಭಾರ ಇದೆ ಅಂತ ಒಪ್ಪಬೇಕಲ್ಲ, ಅದು ಬೇರೆ. ಅದು ಯಂತ್ರದಿಂದಾಗಿ ಏನಾಯ್ತದೆ ಈಗ?
ಅದು ಶಕ್ತಿ ಬಂದೋಯ್ತು ಅದಕ್ಕೆ. ಆ ಭಾರ ಇಟ್ಕೊಂಡು ಹಾರ್ಲಕ್ಕೆ ಬಂತದ್ದು. ಸೊ ಯಂತ್ರದಲ್ಲಿ ಯುಕ್ತಿ ಏನಾಯ್ತು, ಈಗ ಫೇಲ್ ಆಯಿತು. ಇನ್ನು ಮಂತ್ರದಲ್ಲಿ ಬಡಿಯುತ್ತಾ ಸಾಧ್ಯನೇ ಇಲ್ಲ. ಯಾಕೆ ಇಲ್ಲಿ ಎರಡು ಮಿಕ್ಸ್ ಆಗಿದೆ, ಸೈನ್ಸ್ನಲ್ಲಿ ಎರಡು ಮಿಕ್ಸ್ ಆಗಿಬಿಟ್ಟಿದೆ. ಶಾಸ್ತ್ರದಲ್ಲಿ ಏನಿದೆ, ಪ್ಯೂರ್ ಸ್ಪಿರಿಚುವಲ್ ಆದ್ದರಿಂದ ಅಪ್ಲೈ ಮಾಡೋಕ್ಕೆ ಹೋಗ್ಕೊಡ್ದು. ಹೇಳಿದಂತ ಕೊಡಿದವನು ಯಾತಕ್ಕೆ ಲೇಟ್ ಆಯಿತು ಅಂದರೆ ಪ್ಲೇನಲ್ಲಿ ಬಂದೆ, ಯಾತಕ್ಕೆ ಲೇಟು, ಟ್ರಾಫಿಕ್ ಜಾಮ್ ಆಗಿತ್ತು ಅಂತ. ರೋಡ್ ಟ್ರಾಫಿಕ್ ಜಾಮ್ ಆಗೋದಕ್ಕೂ ನೀವು ಪ್ಲೇನಲ್ಲಿ ಬರೋದು ಏನು ಸಂಬಂಧ ಇದೆ? ಇಲ್ಲಿಂದ ಬಸ್ ಸ್ಟ್ಯಾಂಡ್ ಏರ್ಪೋರ್ಟಿಂದ ಲೇಟ್ ಆಯ್ತಕ್ಕೆ ಕಾರಣ ಕೊಡು, ಅಲ್ಲಿಂದ ಇರೋ ಲೇಟ್ ಕೊಡ್ಬಾ, ಹೊರಟಿದ್ದೇ ಲೇಟ್ ಅನ್ಬೇಕೆ ಹೊರತು ಇಲ್ಲಿ ಬರ್ಲಿಕ್ಕೆ ಬರೋದಿಲ್ಲ. ಅದು ಸ್ಪೀಡ್ ಕೂಡ ಸಾಮಾನ್ಯವಾಗಿ ಅಷ್ಟು ಕಡಿಮೆ ಮಾಡೋಕ್ಕೆ ಹೋಗಲ್ಲ. ಕೆಲಸ ಮಾಡ್ತಾರೆ, ಕೆಲಸ ನಿಧಾನ ಬರ್ತಾರೆ. ಅದು ಸಾಮಾನ್ಯವಾಗಿ ಆಪ್ಟಿಮಲ್ ಸ್ಪೀಡ್ 800 ಕಿಲೋಮೀಟರ್ ಜನರಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ. ಬಟ್ ತೀರಾ ಬಂದರೆ ಅದು ಪರ್ಪಸ್ ಸರ್ವ್ ಆಗಲ್ಲ ಅವರು. ಅಷ್ಟು ಹೇಳಿ ನೈಷಾತರ್ಕೆ ಕೊನೆಯ ಮಾತು ಹೇಳಿದ್ರಿ, ಅಧಿಕರಣ ಮುಗಿಯುತ್ತೆ. ಈಗ ಓಂ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ. ಅಲ್ಟಿಮೇಟ್ ಏನದು ಭೇದನೆ ಗಟ್ಟಿ ಅನ್ನಕ್ಕೆ. ಅಸ್ಯ ಜೀವಸ್ಯ ಅಸ್ಮಿನ್ ಅಸ್ಯ, ಅಸ್ಮಿನ್ ಅಂದರೆ ಪರಮಾತ್ಮನಲ್ಲಿ, ಅಸ್ಯ ಜೀವನಿಗೆ ತದ್ಯೋಗಂ ಹತ್ತಿರ ಬರುವಿಕೆಯನ್ನು ಹೇಳ್ತಾರೆ, ಐಕ್ಯ ಹೇಳಿಲ್ಲ. ಯೋಗಕ್ಕೆ ಏನಿರಬೇಕು, ಯಾವಾಗಲೂ ಎರಡು ಬೇರೆ ಪದಾರ್ಥ ಇರಬೇಕು. ಎ ಮೀಟ್ಸ್ ಬಿ ಅನ್ಬೇಕು, ಬಿ ಮೀಟ್ಸ್ ಎ ಅನ್ಬೇಕು. ಗೊತ್ತಾಯ್ತು? ಎ ಈಸ್ ಎಷ್ಟು ಮೀಟಿಂಗ್ ಕ್ವಶನ್ ಇಲ್ಲ ಅಲ್ಲಿ. ಸೊ ಜೀವ ಪರಮಾತ್ಮನ ಹತ್ತಿರ ಬರ್ತಾನೆ ಅಂತ ಹೇಳಿದ್ರಿಂದ ಅಲ್ಲಿ ಭೇದ ಹೇಳಬೇಕು, ಅಭೇದ ಹೇಳಬೇಕು, ಭೇದನೇ ಹೇಳಬೇಕು. ಅಸ್ಮಿನ್ ಅಸ್ಯ ಚ ತದ್ಯೋಗಂ ಶಾಸ್ತಿ ಓಂ. ಅಸ್ಯ ಜೀವಸ್ಯ ಯುಕ್ತಿ ಸಮುಚ್ಚಯೇ ಚ ಶಬ್ದ. ಸೊ ಅಶ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ನೋಡಿ ಎಲ್ಲ ನಾವು ಹೇಳೋದು, ನೀವು ಹೇಳೋದಿಲ್ಲ ಅಲ್ಲ, ಶ್ರುತಿ ಹೇಳ್ತಾ ಇದೆ. ಸೊ ಅಶ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಮುಕ್ತಿಗೆ ಹೋದವನು ದೇವ್ರ ಜೊತೆಗೆ ಇದ್ದುಬಿಟ್ಟು ಎಲ್ಲ ಅಪೇಕ್ಷಿತ ಪದಾರ್ಥಗಳನ್ನು ಪಡಿತಾನೆ ಅಂದಮೇಲೆ ಐಕ್ಯ ಹೊಂದಿದಂಥ ಪದ ಇಲ್ಲ ಅಲ್ಲಿ. ಗೊತ್ತಾಯ್ತಾ? ಎಲ್ಲಿ ಮುಕ್ತಿ ಅಲ್ಲ ಅಂತ ಹೇಳೋಗಿಲ್ಲ. ಸರ್ವಕಾಮ ಪೂರ್ತಿಯಾಗೋದೆಲ್ಲಿ ಮುಕ್ತಿ ಇಲ್ಲ. ಅನಿಲಯನೇ ಅಭಯಂ ಪ್ರತಿಷ್ಠಾಂ ವಿಂದತೆ. ಅನಿಲಯನ ಪರಮಾತ್ಮ ಇದ್ದಾನಲ್ಲ, ಅವನ ಹತ್ರ ಅಭಯ ಸುಖವಾಗಿ ಭಯರಹಿತವಾಗಿ ವಾಸ ಮಾಡ್ತಾನೆ. ಪರಮಾತ್ಮನೇ ಆಗ್ತಾನೆ ಅಂತ ಹೇಳಿದರೆ ಭಯರಹಿತನಾಗಿ ವಾಸ ಮಾಡ್ತಾನೆ ಅಂತ ಯಾಕೆ ಹೇಳ್ತಿದ್ರು? ಹೇಳೋದಿಲ್ಲ. ಏತಮ್ ಆನಂದಮಯ ಮಾತ್ಮಾನಂ ಉಪಸಂಕ್ರಾಮತಿ ಇತ್ಯಾದಿ. ಪರಮಾತ್ಮನ ಹತ್ರ ಹೋಗ್ತಾನೆ, ಸಂಕ್ರಾಮತಿ ಉಪಸಂಕ್ರಾಮತಿ ಅಂತ ಹೇಳಿದ್ದಾರೆ. ಯಾವುದು ಏನಲ್ಲ, ಐಕ್ಯವಾಚಕ ಪದಗಳೇ ಅಲ್ಲ. ಅದರಿಂದಾಗಿಯೇ ಆನಂದಮಯೋ ಅಭ್ಯಾಸ. ಆನಂದಮಯ ಯಾರು ಅಂತ ಆಯ್ತು ಅಲ್ಲಿಗೆ? ನಾರಾಯಣನೇ ಹೊರತು ಯಾರೋ ಪದಾರ್ಥ ಅಲ್ಲ. ಸೊ ಬ್ರಹ್ಮ ಪುಚ್ಛ ಅಂದರೆ ಏನು ಗಾಬರಿ ಆಗಬೇಡ. ಆನಂದಮಯ ಬ್ರಹ್ಮ, ಅವಯವಗಳು ಏನಿಲ್ಲ, ಭೇದ ಇಲ್ಲ. ಆದ್ದರಿಂದ ಸರಿ ಹೋಯ್ತು, ಏನು ಸಮಸ್ಯೆ ಇಲ್ಲ. ಯಾರೂ ಕೂಡ ಚೇಳು ಕಚ್ತು ಅಂತಾರೆ, ಚೇಳು ಕೊಂಡಿಯಿಂದ ಕಚ್ತು ಅಂತ ಯಾರು ಹೇಳೋದಿಲ್ಲ. ಯಾಕೆ? ಚೇಳಿದರೆ ಭಾಗ ಆದ್ದರಿಂದ ಬರೀ ಕೊಂಡು ಕಚ್ಚುತ್ತಾ? ಆದ್ದರಿಂದ ಸೇರಿಕೊಂಡೇ ಮಾತಾಡೋದು ಹೇಳ್ಬೇಕಾರೆ. ಅವ್ರು ಕೊಟ್ಟರು, ಅವ್ರ ಕೈ ಕೊಟ್ಟರು ನನ್ನ ತಾರ ಹೇಳ್ತಾರೆ, ಅವ್ರ ಕೈ ಕೊಟ್ಟರು ಹೇಳ್ತಾರೆ. ಬೇಕಾದ್ರೆ ಅವ್ರ ಕೈ ನನ್ನ ಕೈ ಕೊಟ್ಟರು, ಯಾರು ಉಪಯೋಗಿಸಲ್ಲ ಪದಗಳು. ಯಾತಕ್ಕೆ? ಅಡ್ರೆಸ್ ಉಂಟು, ಬರೀ ಕೈ ಕೊಡೋ ಸಾಧ್ಯತೆ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಈ ಭೇದ ಅಷ್ಟೇ. ಅಲ್ಲಂತೂ ಅಬ್ಸಲ್ಯೂಟ್ಲಿ ಏನಿಲ್ಲ, ಭೇದ ಇಲ್ಲ. ವಿಶೇಷದಿಂದ ಹೇಳ್ತೇವೆ ಆದರೆ ಸಮಸ್ಯೆ ಇಲ್ಲ. ಎಷ್ಟು ವಿಷಯ ಬಂತು ಅದರೊಳಗೆ, ದೇವ್ರ ಬಗ್ಗೆ ಎಷ್ಟು ಸಂಶಯ ಬರ್ತಿತ್ತು ಎಲ್ಲ ಕ್ಲಿಯರ್ ಆಯಿತು. ಒಟ್ಟು ಫೈನಲ್ ಎಂಡ್ ಅಂದರೆ ಆನಂದಮಯ. ಅದಕ್ಕೆ ಅಲ್ಲಿ ಆಚಾರ ಸಂಗ್ರಹ ಮಾಡಿ ಒಂದೇ ಒಂದಂ ಸದಾನಂದಂ ಅಂಥೇಳಿ, ಪೂರ್ಣಾನಂದ ಅಂತರ ಖವತ್ ಅಂಥೇಳಿ. ಏನು ಭಾಷೆ ಇವತ್ತಿಗಿದೆ, ನಾಳೆ ಭಾಷೆ ಇನ್ನೂ ಇಲ್ಲಿ ಮುಗಿತಲ್ಲ ಅಲ್ಲಿ. ಏತಮಾನ ಅದೇ ಕೊನೆಯದು, ಅಲ್ಲೇ ಕೊನೆಯದು. ಅಲ್ಲ ಭಾಷೆ ಅಲ್ಲ ಅದು, ಮುಂದಿಂದಕ್ಕೆ ಅವತಾರಿಕ ಅದು. ಮುಂದಿನ ಅಧಿಕರಣ ಪೀಠಿಕೆ ಅದು. ಇಲ್ಲಿ ಅಧಿಕರಣ ಮುಗೀತು, ಆನಂದಮಯ ಅಧಿಕರಣ ಮುಗೀತು. ಆನಂದವಾಗಿರ್ಬೋದು ಅಷ್ಟೇ. ಆನಂದಕರಣ ಮುಗೀತು. ಆದ್ದರಿಂದ ನಿಶ್ಚಿಂತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀರಿತಃ ಯದವೋಚಮಹಂಸೇನ ದೀಯತಾಂ ಕಮಲಾಲಯ. ಊಟನೇ ಆಗಿಲ್ಲ, ಊಟ ಆಗಬೇಕು.